ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತಿನ ಟಾಪಿಕ್ ಹೌ ಟು ರೀಡ್ ಆರ್ ಅಕ್ಸೆಪ್ಟ್ ಇನ್ಪುಟ್ ಫ್ರಮ್ ದ ಯೂಸರ್ ಇನ್ ಜಾವಾ. ಜಾವಾದಲ್ಲಿ ಯೂಸರಿಂದ ಇನ್ಪುಟ್ನ ರೀಡ್ ಅಥವಾ ಅಕ್ಸೆಪ್ಟ್ ಮಾಡೋದು ಹೇಗೆ? ಸ್ಕ್ಯಾನರ್ ಕ್ಲಾಸ್ ಈಸ್ ಯೂಸ್ ಟು ರೀಡ್ ಇನ್ಪುಟ್ ಫ್ರಮ್ ದ ಯೂಸರ್ ಸಚ್ ಆಸ್ ನಂಬರ್ಸ್, ಟೆಕ್ಸ್ಟ್ ಆರ್ ಕ್ಯಾರೆಕ್ಟರ್ಸ್. ಯೂಸರಿಂದ ಇನ್ಪುಟ್ನ ಪಡೆಯೋದಕ್ಕೆ ಅಂದರೆ ನಂಬರ್ಸ್, ಟೆಕ್ಸ್ಟ್ ಅಥವಾ ಕ್ಯಾರೆಕ್ಟರ್ಸ್ಗಳನ್ನ ಪಡೆಯೋದಕ್ಕೆ ನಾವು ಸ್ಕ್ಯಾನರ್ ಅನ್ನೋ ಕ್ಲಾಸನ್ನು ಯೂಸ್ ಮಾಡ್ತೀವಿ. ಸ್ಕ್ಯಾನರ್ ಅನ್ನೋದು ಒಂದು ಪ್ರೀ ಡಿಫೈನ್ಡ್ ಕ್ಲಾಸ್. ಅದು ಆಲ್ರೆಡಿ ಜಾವಾದಲ್ಲಿ ಕ್ರಿಯೇಟ್ ಆಗಿದೆ. ಇದರಲ್ಲಿ ನಮ್ಮ ಇನ್ಪುಟ್ನ ರೀಡ್ ಮಾಡೋದಕ್ಕೆ ಒಂದಿಷ್ಟು ಪ್ರೀ ಡಿಫೈನ್ಡ್ ಮೆಥಡ್ಸ್ಗಳಿದೆ. ನಮ್ಮ ನೀಡ್ಸ್ಗೆ ಬೇಕಾದ ಹಾಗೆ ನಾವು ಆ ಮೆಥಡ್ಸ್ಗಳನ್ನು ಯೂಸ್ ಮಾಡ್ಕೊಳ್ಬಹುದು. ಕಾಮನ್ ಆಗಿ ಯೂಸ್ ಮಾಡುವಂತಹ ಸ್ಕ್ಯಾನರ್ ಕ್ಲಾಸ್ನಲ್ಲಿ ಇರುವಂತಹ ಮೆಥಡ್ಸ್ಗಳು ಇಂಟೀಜರ್ನ ಅಕ್ಸೆಪ್ಟ್ ಮಾಡೋದಕ್ಕೆ ನೆಕ್ಸ್ಟ್ ಇಂಟ್ ಮೆಥಡ್ನ ಯೂಸ್ ಮಾಡ್ತೀವಿ. ಡೆಸಿಮಲ್ ವ್ಯಾಲ್ಯೂಸ್ಗಳನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ನೆಕ್ಸ್ಟ್ ಡಬಲ್, ಟ್ರೂ ಅಥವಾ ಫಾಲ್ಸ್ ಬೂಲಿಯನ್ ವ್ಯಾಲ್ಯೂಸ್ಗಳನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ನೆಕ್ಸ್ಟ್ ಬೂಲಿಯನ್, ಸಿಂಗಲ್ ವರ್ಡ್ಗಳನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ನೆಕ್ಸ್ಟ್, ಹಾಗೆ ಫುಲ್ ಲೈನ್ ಅಥವಾ ಫುಲ್ ಸೆಂಟೆನ್ಸ್ಗಳನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ನೆಕ್ಸ್ಟ್ ಲೈನ್ ಮೆಥಡನ್ನು ಯೂಸ್ ಮಾಡ್ತೀವಿ. ಇವೆಲ್ಲವೂ ನಾವು ಕಾಮನ್ ಆಗಿ ಯೂಸ್ ಮಾಡುವಂತಹ ಮೆಥಡ್ಸ್ಗಳು. ಇದು ಬಿಟ್ಟು ಇನ್ನೂ ಸಾಕಷ್ಟು ಪ್ರೀಡಿಫೈನ್ಡ್ ಮೆಥಡ್ಸ್ಗಳು ಸ್ಕ್ಯಾನರ್ ಕ್ಲಾಸ್ನಲ್ಲಿ ಇದೆ. ನಮ್ಮ ಪ್ರೋಗ್ರಾಮ್ನಲ್ಲಿ ನಾವು ಸ್ಕ್ಯಾನರ್ ಕ್ಲಾಸನ್ನು ಯೂಸ್ ಮಾಡಬೇಕು ಅಂದರೆ ಸ್ಟೆಪ್ ನಂಬರ್ 1, ಸ್ಕ್ಯಾನರ್ ಕ್ಲಾಸ್ ಯಾವ ಪ್ಯಾಕೇಜ್ನ ಒಳಗಿದೆ ಆ ಪ್ಯಾಕೇಜನ್ನು ಹೀಗೆ ಇಂಪೋರ್ಟ್ ಮಾಡಬೇಕು. ಇಂಪೋರ್ಟ್ java.util.scanner. ಸ್ಟೆಪ್ ನಂಬರ್ 2, ಕ್ರಿಯೇಟ್ ಸ್ಕ್ಯಾನರ್ ಆಬ್ಜೆಕ್ಟ್. ಸ್ಕ್ಯಾನರ್ ಕ್ಲಾಸ್ನಲ್ಲಿರುವ ಮೆಥಡ್ಸ್ಗಳನ್ನು ಅಥವಾ ಬೇರೆ ಎಂಟಿಟೀಸ್ಗಳನ್ನ ಯೂಸ್ ಮಾಡಬೇಕು ಅಂದರೆ ಅದಕ್ಕೆ ನಾವು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕು. ಇದರಲ್ಲಿ ಸ್ಕ್ಯಾನರ್ ಅನ್ನೋದು ನೇಮ್ ಆಫ್ ದ ಕ್ಲಾಸ್, SC ಅನ್ನೋದು ಆಬ್ಜೆಕ್ಟ್ ರೆಫರೆನ್ಸ್ ಅಥವಾ ರೆಫರೆನ್ಸ್ ವೇರಿಯೇಬಲ್, ನ್ಯೂ ಅನ್ನೋದು ಕೀವರ್ಡ್, ಅದು ನಮಗೆ ಮೆಮೊರಿನಲ್ಲಿ ಸ್ಪೇಸ್ನ ಕ್ರಿಯೇಟ್ ಮಾಡುತ್ತೆ ಆಬ್ಜೆಕ್ಟನ್ನು ಸ್ಟೋರ್ ಮಾಡೋದಕ್ಕೆ. system.in ಇದು ಕೀಬೋರ್ಡಿಂದ ಇನ್ಪುಟ್ನ ರೀಡ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಬನ್ನಿ ಒಂದು ಸ್ಮಾಲ್ ಪ್ರೋಗ್ರಾಮ್ನ ಬರೀತಾ ಸ್ಕ್ಯಾನರ್ ಕ್ಲಾಸ್ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಓಕೆ, ನಾನಿಲ್ಲಿ ಸ್ಕ್ಯಾನರ್ ಡೆಮೋ ಅನ್ನೋ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಿದ್ದೀನಿ. ನಾವು ಈ ಮೊದಲು ನೋಡಿದ ಹಾಗೆ ಸ್ಕ್ಯಾನರ್ ಕ್ಲಾಸನ್ನು ನಮ್ಮ ಪ್ರೋಗ್ರಾಮ್ನಲ್ಲಿ ಯೂಸ್ ಮಾಡಬೇಕು ಅಂದರೆ ಮೊದಲು ನಾವು ಸ್ಕ್ಯಾನರ್ ಕ್ಲಾಸ್ ಯಾವ ಒಂದು ಪ್ಯಾಕೇಜ್ನ ಒಳಗಿದೆ ಆ ಪ್ಯಾಕೇಜನ್ನು ಇಂಪೋರ್ಟ್ ಮಾಡಬೇಕು ಅಲ್ವಾ. ಸ್ಟೆಪ್ ನಂಬರ್ 1ನಲ್ಲಿ ಅದನ್ನು ಮಾಡಬೇಕು. ಹೇಗೆ ಒಂದು ಪ್ಯಾಕೇಜನ್ನು ಇಂಪೋರ್ಟ್ ಮಾಡೋದು ಹೇಗೆ ಮತ್ತು ಎಲ್ಲಿ? ಯಾವಾಗಲೂ ನಾವು ಒಂದು ಪ್ಯಾಕೇಜ್ನ ಇಂಪೋರ್ಟ್ ಮಾಡಬೇಕು ಅಂದರೆ ಅದನ್ನು ಕ್ಲಾಸಿಂದ ಹೊರಗಡೆ ಇಂಪೋರ್ಟ್ ಮಾಡಬೇಕು. ಅಂದರೆ ನಮ್ಮ ಕ್ಲಾಸ್ ಇಲ್ಲಿಂದ ಶುರುವಾಗುತ್ತಲ್ವಾ, ನಮ್ಮ ಇಂಪೋರ್ಟ್ ಸ್ಟೇಟ್ಮೆಂಟು ಇಲ್ಲಿ ಇರಬೇಕು. ಸೊ ಇವಾಗ ನಾನು ನನ್ನ ಪ್ರೋಗ್ರಾಮ್ನಲ್ಲಿ ಸ್ಕ್ಯಾನರ್ ಕ್ಲಾಸನ್ನು ಯೂಸ್ ಮಾಡಬೇಕು ಅಂದರೆ ಅದು ಯಾವ ಒಂದು ಪ್ಯಾಕೇಜ್ನ ಒಳಗಿದೆ ಆ ಒಂದು ಪ್ಯಾಕೇಜನ್ನು ಇಂಪೋರ್ಟ್ ಮಾಡಬೇಕು. ಸೊ ಆ ಸ್ಟೇಟ್ಮೆಂಟನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಇಂಪೋರ್ಟ್ java.ut ಇಲ್ಲಿ ಬರ್ತಾ ಇದೆ ನೋಡಿ, ಜಾವಾನೇ ನಮಗೆ ಸಜೆಸ್ಟ್ ಮಾಡುತ್ತೆ ನೋಡಿ. ನಾವು ಟೈಪ್ ಮಾಡಬೇಕು ಅಂತ ಇಲ್ಲ, ಟೈಪ್ ಮಾಡ್ತಿರ್ಬೇಕಾದ್ರೆ ಅದು ನಮಗೆ ಸಜೆಸ್ಟ್ ಮಾಡುತ್ತೆ ಅಲ್ವಾ. ಓಕೆ, ಸೊ ಈ ರೀತಿಯಲ್ಲಿ ನಾವು ಸ್ಕ್ಯಾನರ್ ಕ್ಲಾಸನ್ನು ಯೂಸ್ ಮಾಡಬೇಕು ಅಂದರೆ ಮೊದಲು ಆ ಒಂದು ಪ್ಯಾಕೇಜನ್ನು ಇಂಪೋರ್ಟ್ ಮಾಡಬೇಕು. ಇಂಪೋರ್ಟ್ ಮಾಡಿದಾದ್ಮೇಲೆ ಏನು ಮಾಡಬೇಕು, ಅದಕ್ಕೆ ನಾವು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕಲ್ವಾ. ಸ್ಕ್ಯಾನರ್ ಕ್ಲಾಸ್ನಲ್ಲಿರುವಂತಹ ಮೆಥಡ್ಸ್ಗಳನ್ನಾಗಿರಬಹುದು, ಬೇರೆ ಯಾವುದೇ ಎಂಟಿಟೀಸ್ಗಳನ್ನ ಯೂಸ್ ಮಾಡ್ಕೋಬೇಕು ಅಂದರೆ ನಾವು ಅದಕ್ಕೆ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕು. ಸೊ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋದು ಹೇಗೆ? ನೇಮ್ ಆಫ್ ದ ಕ್ಲಾಸ್, ಹಾಗೆ ರೆಫರೆನ್ಸ್ ವೇರಿಯೇಬಲ್ ಅದು ಯಾವ್ದು ಕೂಡ ಆಗಿರಬಹುದು, SC = ಆಮೇಲೆ ನ್ಯೂ ಆಪರೇಟರ್, ದೆನ್ ಸ್ಕ್ಯಾನರ್ ಕನ್ಸ್ಟ್ರಕ್ಟರ್. ಸೊ ಆ ಕನ್ಸ್ಟ್ರಕ್ಟರ್ ಒಳಗಡೆ ನಾವು system.in ಹಾಕಬೇಕು. ಸೊ ಇವಾಗ ನಮಗೆ ಸ್ಕ್ಯಾನರ್ ಕ್ಲಾಸ್ಗೆ ನಾವು ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದ್ವಿ. ಈಗ ಸ್ಕ್ಯಾನರ್ ಕ್ಲಾಸ್ ಹೇಗೆ ಇನ್ಪುಟ್ನ ಆಕ್ಸೆಪ್ಟ್ ಮಾಡುತ್ತೆ ಅನ್ನೋದನ್ನು ನೋಡೋದಕ್ಕೆ ನಾವು ಸ್ಟೂಡೆಂಟ್ ರೆಕಾರ್ಡನ್ನು ಇನ್ಪುಟ್ಸ್ ಆಗಿ ತಗೊಂಡು ಅದನ್ನು ಔಟ್ಪುಟ್ ಆಗಿ ಪಡೆಯೋಣ. ಸ್ಟೂಡೆಂಟ್ ರೆಕಾರ್ಡ್ಸ್ ಅಂದಾಗ ಏನೆಲ್ಲ ಇರುತ್ತೆ? ನಾರ್ಮಲ್ ಆಗಿ ಸ್ಟೂಡೆಂಟ್ಗಳಂದಾಗ ಅವರಿಗೆ ಒಂದು ರೋಲ್ ನಂಬರ್ ಇರುತ್ತೆ, ನೇಮ್ ಇರುತ್ತೆ, ಪರ್ಸೆಂಟೇಜ್ ಇರುತ್ತೆ, ಹಾಗೆ ರಿಸಲ್ಟ್ಗಳಿರುತ್ತೆ ಅಲ್ವಾ. ಸೊ ಈ 4 ಡೇಟಾವನ್ನು ಇನ್ಪುಟ್ ಆಗಿ ನಾವು ತಗೊಳ್ಳೋಣ. ಸೊ ನಾನಿವಾಗ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ನನಗೆ ಇವಾಗ ಒಂದು ಸ್ಟೂಡೆಂಟ್ನ ರೋಲ್ ನಂಬರ್ನ ಇನ್ಪುಟ್ ಆಗಿ ಪಡಿಬೇಕು ಅಂದಾಗ ನಾನು ಹೇಗೆ ಅದನ್ನು ತಗೊಳ್ತೀನಿ ಅಂದರೆ ನಾರ್ಮಲ್ ಆಗಿ ನಾವು ಇನ್ಪುಟ್ಸ್ಗಳನ್ನ ಹೇಗೆ ಕೊಡ್ತಾ ಇದ್ವಿ, ಇಂಟ್ a = ಸಮಥಿಂಗ್ ಲೈಕ್ ಈ ಥರ ಕೊಡ್ತಿದ್ವಿ ಅಲ್ವಾ. ಸೊ ಇವಾಗ ನಾವು ಸ್ಕ್ಯಾನರ್ ಕ್ಲಾಸನ್ನು ಯೂಸ್ ಮಾಡಿಕೊಂಡು ಯೂಸರಿಂದ ಇನ್ಪುಟ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಆವಾಗ ಹೇಗೆ ನಮ್ಮ ಸ್ಟೇಟ್ಮೆಂಟನ್ನು ಬರೆಯೋದು? ಆವಾಗ ಇಂಟ್ ಎ ಬದಲು ನಾನಿವಾಗ ಹೇಳ್ದಾಗೆ ಸ್ಟೂಡೆಂಟ್ ರೆಕಾರ್ಡನ್ನು ಮಾಡ್ತಿರೋದ್ರಿಂದ
ನಾನಿಲ್ಲಿ ಎ ಬದಲು ರೋಲ್ ನಂಬರ್ ಅಂತಾನೆ ಕೊಡ್ತೀನಿ. ರೋಲ್ ನಂಬರ್ ಇಸ್ ಈಕ್ವಲ್ ಟು, ಇಲ್ಲಿ ನಾವು ಸ್ಕ್ಯಾನರ್ ಕ್ಲಾಸನ್ನು ಯೂಸ್ ಮಾಡಬೇಕು. ಹೇಗೆ ಅಂದರೆ, ಈ ಒಂದು ರೆಫರೆನ್ಸ್ ವೇರಿಯೇಬಲ್ನ ಯೂಸ್ ಮಾಡಿ SC ಡಾಟ್, ನೋಡಿ ಇಂಟೀಜರ್ ವ್ಯಾಲ್ಯೂನ ಎಕ್ಸೆಪ್ಟ್ ಮಾಡೋದಕ್ಕೆ ಸ್ಕ್ಯಾನರ್ ಕ್ಲಾಸಲ್ಲಿರುವಂತಹ ಯಾವ ಮೆಥಡನ್ನು ನಾವು ಯೂಸ್ ಮಾಡ್ತೀವಿ, ನೆಕ್ಸ್ಟ್ ಇಂಟ್, ಅದನ್ನು ನಾವಿಲ್ಲಿ ಯೂಸ್ ಮಾಡಬೇಕು. ನೆಕ್ಸ್ಟ್ ಇಂಟ್ ನೋಡಿ ಈ ರೀತಿಯಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಆಮೇಲೆ ಇವಾಗ ನಾನು ಜಸ್ಟ್ ರನ್ ಮಾಡಿದ್ರೆ ಏನಾಗುತ್ತೆ, ರನ್ ಮಾಡೋಣ, ರನ್ ಮಾಡಿ ತೋರಿಸ್ತೀನಿ. ಇವಾಗ ನಾನಿಲ್ಲಿ ಇಂಪೋರ್ಟ್ ಮಾಡ್ಕೊಂಡಾಯ್ತು, ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಾಯ್ತು, ಇನ್ಪುಟ್ನ ಎಕ್ಸೆಪ್ಟ್ ಮಾಡೋದಕ್ಕೆ ಇಂಟ್ ರೋಲ್ ನಂಬರ್ ಇಸ್ ಈಕ್ವಲ್ ಟು SC ಡಾಟ್ ನೆಕ್ಸ್ಟ್ ಇಂಟ್ ಅನ್ನೋ ಮೆಥಡ್ನ ಯೂಸ್ ಮಾಡಿದ್ದೀನಿ ಅಲ್ವಾ. ಸೊ ನಾನೀಗ ರನ್ ಮಾಡ್ತೀನಿ, ಅದೇನು ಮಾಡುತ್ತೆ, ಏನು ಕೇಳುತ್ತೆ ನೋಡೋಣ. ರನ್ ಮಾಡಿದಾಗ ಇಲ್ಲಿ ಬ್ಲಾಂಕ್ ಇದೆ, ಅಂದರೆ ನಮಗೆ ಸಡನ್ ಆಗಿ ಅರ್ಥ ಆಗಲ್ಲ ಇದು ರನ್ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತ ಅಲ್ವಾ. ಬಟ್ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಾವು ಇನ್ಪುಟನ್ನು ಕೊಡ್ಬೋದು. ಇನ್ಪುಟ್ ಕೊಟ್ಟರೆ ಅದು ಇನ್ಪುಟ್ ತಗೊಂಡಿದೆ ಇವಾಗ. ಬಟ್ ನಾವಿವಾಗ ಅದು ಇನ್ಪುಟ್ ತಗೊಂಡಿದೆಯಾ, ನಾವು ಕೊಟ್ಟಿರೋ ಇನ್ಪುಟ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡೋದಕ್ಕೆ ನಾನಿಲ್ಲಿ ಔಟ್ಪುಟ್ ಸ್ಟೇಟ್ಮೆಂಟನ್ನು ಹಾಕ್ತೀನಿ. ಆವಾಗ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ, ಓಕೆ ನಾವು ಕೊಟ್ಟಿರುವಂಥ ಇನ್ಪುಟ್ಟು ಇದು ಎಕ್ಸೆಪ್ಟ್ ಮಾಡಿದೆ ಅಂತ. ಔಟ್ಪುಟ್ನ ತಗೊಳ್ಳೋಕ್ಕೆ ನಾವು ಯಾವ ಸ್ಟೇಟ್ಮೆಂಟು ಈ ಫಂಕ್ಷನ್ನ ಯೂಸ್ ಮಾಡ್ತೀವಿ, ಜಾವಾದಲ್ಲಿ ಸಿಸ್ಟಮ್ ಡಾಟ್ ಔಟ್ ಡಾಟ್ println. ಸೊ ಇದರಲ್ಲಿ ನಾನೇನು ಮಾಡ್ತೀನಿ ಅಂದರೆ ಒಂದು ಟೆಕ್ಸ್ಟ್ ಮೆಸೇಜನ್ನು ಹಾಕ್ತೀನಿ ನಮಗೆ ಅರ್ಥ ಆಗೋದಕ್ಕೋಸ್ಕರ. ಸ್ಟೂಡೆಂಟ್ ರೋಲ್ ನಂಬರ್ ಅಂತ ಹಾಕ್ತೀನಿ. ಸೊ ನಮಗೆ ಔಟ್ಪುಟ್ಟಲ್ಲಿ ಏನು ಬರುತ್ತೆ ಅಂದರೆ, ನಾನು ರನ್ ಮಾಡಿದಾಗ ಇಲ್ಲಿ ಸ್ಟೂಡೆಂಟ್ ರೋಲ್ ನಂಬರ್, ಆಮೇಲೆ ನಾನಿಲ್ಲಿ ಒಂದು ಪ್ಲಸ್ ಸಿಂಬಲನ್ನು ಹಾಕ್ತೀನಿ. ಪ್ಲಸ್ ಸಿಂಬಲ್ ಏನು ಮಾಡುತ್ತೆ ಅಂದರೆ, ಒಂದು ನಿಮಿಷ, ಹಾಗೆ ಈ ವೇರಿಯೇಬಲ್ನ ಇಲ್ಲಿ ನಾನು ಯೂಸ್ ಮಾಡ್ತೀನಿ. ಈ ಪ್ಲಸ್ ಸಿಂಬಲ್ ಏನು ಮಾಡುತ್ತೆ ಅಂದರೆ, ನಾವು ರನ್ ಮಾಡಿದಾಗ ಈ ಟೆಕ್ಸ್ಟ್ ಏನಿದೆ ಡಬಲ್ ಕೋಡ್ಸಲ್ಲಿರೋದು ನಮಗೆ ಹಾಗೆ ಬರುತ್ತೆ ಅಂತ ನಮಗೆ ಗೊತ್ತಲ್ವಾ. ಪ್ರಿಂಟಿಂಗ್ ಸ್ಟೇಟ್ಮೆಂಟಲ್ಲಿ ಯಾವುದೇ ಒಂದು ಟೆಕ್ಸ್ಟನ್ನು ಡಬಲ್ ಕೋಡ್ಸಲ್ಲಿ ಹಾಕಿದಾಗ ನಮಗೆ ಔಟ್ಪುಟ್ಟಲ್ಲಿ ಆ ಟೆಕ್ಸ್ಟ್ ಬರುತ್ತೆ ಅಲ್ವಾ. ಸೊ ಸ್ಟೂಡೆಂಟ್ ರೋಲ್ ನಂಬರ್ ಅನ್ನೋದು ನಮಗೆ ಟೆಕ್ಸ್ಟಲ್ಲಿ ಬರುತ್ತೆ. ಪ್ಲಸ್ ರೋಲ್ ನಂಬರನ್ನು ವೇರಿಯೇಬಲ್ನ ಯೂಸ್ ಮಾಡಿದ್ದೀನಿ. ಸೊ ನಾನು ಇನ್ಪುಟ್ಗೆ ಏನು ಕೊಟ್ಟಿರ್ತೀನಲ್ವಾ ಅದೇ ನಮಗೆ ಔಟ್ಪುಟ್ಟಲ್ಲಿ ಬರುತ್ತೆ. ಅರ್ಥ ಆಯ್ತಲ್ವಾ. ಸೊ ಇದು ರೋಲ್ ನಂಬರ್ಗಾಯಿತು. ಹಾಗೆ ನಮಗೆ ನಾನು ರನ್ ಮಾಡಿದಾಗ ಜಸ್ಟ್ ಬ್ಲ್ಯಾಂಕ್ ಬಂತು, ಸಡನ್ ಆಗಿ ನಮಗೆ ಇದು ರನ್ ಆಗಿದಿಲ್ವ ಅಂತ ತಿಳ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂದಾಗ ಅಲ್ಲಿ ಒಂದು ನಾರ್ಮಲ್ ಒನ್ ಮೋರ್ ಪ್ರಿಂಟಿಂಗ್ ಸ್ಟೇಟ್ಮೆಂಟನ್ನು ಹಾಕ್ಬೋದು. ಇಲ್ಲಿ ಒಂದು ಪ್ರಿಂಟಿಂಗ್ ಸ್ಟೇಟ್ಮೆಂಟನ್ನು ಹಾಕ್ತೀನಿ ನಾನು. ಎಂಟರ್ ರೋಲ್ ನಂಬರ್ ಅಂತ ಹಾಕ್ತೀನಿ. ಓಕೆನಾ. ಸೊ ಈಗ ನಾನು ರನ್ ಮಾಡಿದಾಗ ಏನಾಗುತ್ತೆ, ಮೊದಲು ಈ ಸ್ಟೇಟ್ಮೆಂಟ್ ಬರುತ್ತೆ, ಯಾವುದು ನಾನಿಲ್ಲಿ ಯೂಸ್ ಮಾಡಿರುವಂಥ ಇದೇ ಮೊದಲಿದೆಯಲ್ವಾ, ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದಾಗ ನಮಗೆ ಔಟ್ಪುಟ್ ಕನ್ಸೋಲಲ್ಲಿ ಏನು ಬರುತ್ತೆ, ಎಂಟರ್ ರೋಲ್ ನಂಬರ್ ಅಂತ ಬರುತ್ತೆ. ಆಗ ನಾನು ರೋಲ್ ನಂಬರನ್ನು ಎಂಟರ್ ಮಾಡ್ತೀನಿ. ರೋಲ್ ನಂಬರ್ ಎಂಟರ್ ಮಾಡಿದಾಗ ಏನಾಗುತ್ತೆ, ಈ ಸಿಸ್ಟಮ್ ಡಾಟ್ ಇನ್ ಅನ್ನೋದು ನಾವು ಕೀಬೋರ್ಡಿಂದ ಏನು ಕೊಡ್ತೀವಲ್ಲ ಅದನ್ನು ತಗೊಳುತ್ತೆ. ರೋಲ್ ನಂಬರನ್ನು ತಗೊಂಡು ಈ SCಯಲ್ಲಿ ಅದು ಸ್ಟೋರ್ ಮಾಡುತ್ತೆ. SCಯಿಂದ ಆಮೇಲೆ ಅದು ನೆಕ್ಸ್ಟ್ ಇಂಟ್ಗೆ ಬಂದು ರೋಲ್ ನಂಬರ್ ವೇರಿಯೇಬಲಲ್ಲಿ ಸ್ಟೋರ್ ಆಗುತ್ತೆ. ಸೊ ನೆಕ್ಸ್ಟ್ ಇದಿಷ್ಟು ಇವೆರಡು ಸ್ಟೇಟ್ಮೆಂಟ್ಗಳು ಎಕ್ಸಿಕ್ಯೂಟ್ ಆದಮೇಲೆ ಈ ಸ್ಟೇಟ್ಮೆಂಟ್ಗೆ ಬರುತ್ತೆ ಸಿಸ್ಟಮ್ ಡಾಟ್ ಔಟ್ ಡಾಟ್, ಇಲ್ಲಿ ಸ್ಟೂಡೆಂಟ್ ರೋಲ್ ನಂಬರ್ ಅನ್ನೋ ಟೆಕ್ಸ್ಟ್ ಪ್ರಿಂಟ್ ಆಗೋದ್ರ ಜೊತೆಗೆ ನಾನು ರೋಲ್ ನಂಬರಲ್ಲಿ ಏನು ಇನ್ಪುಟ್ ಕೊಟ್ಟಿರ್ತೀನಲ್ವಾ ಅದು ಇದರಲ್ಲಿ ಬಂದು ನಮಗೆ ಔಟ್ಪುಟ್ನ ಕೊಡುತ್ತೆ. ಸೊ ಇದೊಂದು ರನ್ ಮಾಡಿ ನೋಡೋಣ, ಇವಾಗ ನಿಮಗೆ ಅರ್ಥ ಆಗುತ್ತೆ ಅದು ಏನಾಗಿದೆ ಅಂತ. ಇವಾಗ ನೋಡಿ, ಆವಾಗ ಔಟ್ಪುಟ್ಟಲ್ಲಿ ಬ್ಲ್ಯಾಂಕ್ ಬಂದಿತ್ತು. ಇವಾಗ ನಾನು ಇಲ್ಲಿ ಒಂದು ಪ್ರಿಂಟಿಂಗ್ ಸ್ಟೇಟ್ಮೆಂಟನ್ನು ಆ್ಯಡ್ ಮಾಡೋದಕ್ಕೋಸ್ಕರ ಎಂಟರ್ ರೋಲ್ ನಂಬರ್ ಅಂತ ಬಂತು ಅಲ್ವಾ. ಸೊ ನಾನೀಗ ಈಸಿಯಾಗಿ ಅದು ನಮಗೆ ಕೇಳ್ತಾ ಇದೆ ರೋಲ್ ನಂಬರನ್ನು ಎಂಟರ್ ಮಾಡೋದಕ್ಕೆ ಅಂತ, ಈಸಿಯಾಗಿ ರೋಲ್ ನಂಬರನ್ನು ಎಂಟರ್ ಮಾಡ್ಬೋದು ಅಲ್ವಾ. ಸೊ ನಾನು 1 ಅಂತ ಎಂಟರ್ ಮಾಡ್ತೀನಿ. ಈಗ ಎಂಟರ್ ಕೊಟ್ಟಾಗ ಏನಾಗುತ್ತೆ, 1 ಅನ್ನೋದು ಇನ್ಪುಟನ್ನು ಕೊಟ್ಟಿದ್ದೀನಿ, ಅದನ್ನು ಕೊಟ್ಟು ಎಂಟರ್ ಮಾಡಿದಾಗ ಏನಾಗುತ್ತೆ, ನಮಗೆ ಔಟ್ಪುಟ್ ಕೂಡ ಬರುತ್ತೆ. ಇಲ್ಲಿ ನೋಡಿ, ಸ್ಟೂಡೆಂಟ್ ರೋಲ್ ನಂಬರ್ 1 ಅಂತ. ಸೊ ನಮ್ಮ ಇನ್ಪುಟ್ಟನ್ನು ಅದಕ್ಕೆ ತೋರಿಸುತ್ತೆ, ಅದೇ ರೀತಿಯಲ್ಲಿ ಔಟ್ಪುಟ್ ಸ್ಟೂಡೆಂಟ್ ರೋಲ್ ನಂಬರ್ 1 ಅಂತ ಬರ್ತಾ ಇದೆ. ಇಲ್ಲಿ ರೋಲ್ ನಂಬರ್ ಟೆಕ್ಸ್ಟ್ ಆದ ಕೂಡಲೇ ಪ್ಲಸ್ ಹಾಕಿ ನಾನು ರೋಲ್ ನಂಬರನ್ನು ಆ್ಯಡ್ ಮಾಡಿರೋದ್ರಿಂದ
ಅದು ಡೈರೆಕ್ಟಾಗಿ ರೋಲ್ ನಂಬರನ್ನು ಕೊಡ್ತಾ ಇದೆ. ಅದರ ಇನ್ ಬಿಟ್ವೀನ್ ಸ್ಪೇಸಸ್ ಹಾಕಿದರೆ ಇನ್ನೂ ಚೆಂದ ಕಾಣುತ್ತಲ್ವಾ, ನೀಟಾಗಿರುತ್ತಲ್ವಾ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿ ಒಂದು ನಾರ್ಮಲ್ ಸ್ಪೇಸನ್ನು ಕೊಟ್ಟು ಮತ್ತೆ ಇನ್ನೊಂದು ಪ್ಲಸ್ ಸಿಂಬಲನ್ನು ಯೂಸ್ ಮಾಡ್ತೀನಿ. ಈ ಪ್ಲಸ್ ಸಿಂಬಲ್ಲು ಈ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ಆ್ಯಡ್ ಮಾಡ್ತಾ ಹೋಗುತ್ತೆ. ಮೊದಲು ಇದನ್ನು ಪ್ರಿಂಟ್ ಮಾಡುತ್ತೆ, ಪ್ಲಸ್ ಆಮೇಲೆ ಸ್ಪೇಸ್ ಕೊಡುತ್ತೆ, ಪ್ಲಸ್ ರೋಲ್ ನಂಬರ್ಗೆ ನಾವೇನು ಇನ್ಪುಟ್ ಕೊಟ್ಟಿದ್ದೀವಿ ಅದು ಕೊಟ್ಟು ನಮಗೆ ಔಟ್ಪುಟ್ ಬರುತ್ತೆ. ನೋಡಿ, ರನ್ ಮಾಡ್ತೀನಿ ಇನ್ನೊಮ್ಮೆ. ಎಂಟರ್ ರೋಲ್ ನಂಬರ್ ಅಂತ ಕೇಳ್ತಾ ಇದೆ. ನಾನು 3 ಅಂತ ಕೊಡ್ತೀನಿ, ಎಂಟರ್ ಕೊಡ್ತೀನಿ. ನೋಡಿ, ಸ್ಟೂಡೆಂಟ್ ರೋಲ್ ನಂಬರ್ 3. ಚಂದ ಆಯ್ತಲ್ವಾ ಇವಾಗ? ಓಕೆ. ಸೊ ರೋಲ್ ನಂಬರ್ಗೆ ನಾವು ನೆಕ್ಸ್ಟ್ ಇಂಟನ್ನು ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಸ್ಟೂಡೆಂಟ್ ಡೇಟಾ ಬಂದು ನೇಮ್ ಅನ್ನ ನಾವು ಇವಾಗ ಯೂಸರ್ ಇಂದ ಎಕ್ಸೆಪ್ಟ್ ಮಾಡಬೇಕು. ಅದಕ್ಕೆ ನಾವು ಯಾವ ಡೇಟಾ ಟೈಪ್ ಅನ್ನ ಯೂಸ್ ಮಾಡಬೇಕು, ಯಾವ ಮೆಥಡ್ ಅನ್ನ ಯೂಸ್ ಮಾಡಬೇಕು. ನೇಮ್ ಅನ್ನೋದು ಸ್ಟ್ರಿಂಗ್ ಆಗುತ್ತೆ ಅಲ್ವಾ. ಸೊ ನೇಮ್ ಅನ್ನ ಎಕ್ಸೆಪ್ಟ್ ಮಾಡೋದಕ್ಕೆ ನಾವಿಲ್ಲಿ ಸ್ಟ್ರಿಂಗ್ ಡೇಟಾ ಟೈಪ್ ಅನ್ನ ಯೂಸ್ ಮಾಡಬೇಕು. ಸ್ಟ್ರಿಂಗ್ ಡೇಟಾ ಟೈಪ್ ಬಗ್ಗೆ ಇದು ಸ್ಟ್ರಿಂಗ್ ಡೇಟಾ ಟೈಪ್ ಅನ್ನೋದು ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ ಅನ್ನೋದು ನಮಗೆ ಗೊತ್ತು, ಬಟ್ ಅದರ ಕಂಪ್ಲೀಟ್ ನಾಲೆಜ್ ಅನ್ನ ನಾವಿನ್ನೂ ತಿಳ್ಕೊಂಡಿಲ್ಲ ಅಲ್ವಾ. ಸದ್ಯದಲ್ಲಿ ಸ್ಟ್ರಿಂಗ್ ಅನ್ನೋದು ಡೇಟಾ ಟೈಪ್, ಅದು ಟೆಕ್ಸ್ಟ್ಗಳನ್ನ ಇನ್ಪುಟ್ ಆಗಿ ತಗೊಳುತ್ತೆ, ಅಥವಾ ಒಂದು ಸೆಂಟೆನ್ಸ್ಗಳನ್ನ ಇದ್ರೆ ಅದನ್ನ ಇನ್ಪುಟ್ ಆಗಿ ತಗೊಳ್ಳೋದಕ್ಕೆ ನಾವು ಸ್ಟ್ರಿಂಗ್ ಡೇಟಾ ಟೈಪ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇವಾಗ ನಮಗೆ ನೇಮ್ ಅನ್ನೋದು ಸ್ಟ್ರಿಂಗ್ ಡೇಟಾ ಟೈಪ್ ಅಲ್ಲಿ ಬರುತ್ತೆ, ಅದಕ್ಕೋಸ್ಕರ ನಾವಿವತ್ತು ಸ್ಟ್ರಿಂಗ್ ಡೇಟಾ ಟೈಪ್ ಅನ್ನ ಯೂಸ್ ಮಾಡ್ತೀವಿ. ರೋಲ್ ನಂಬರ್ಗೆ ಹೇಗೆ ನಾವು ಕೋಡ್ನ ಬರ್ತೀವಲ್ಲ ಅದೇ ರೀತಿಯಲ್ಲಿ ನೇಮ್ಗೂ ಬರೀತೀನಿ. ಮೊದಲು ಒಂದು ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಅನ್ನ ಹಾಕ್ತೀನಿ, ಎಂಟರ್ ನೇಮ್ ಅಂತ ಬರುತ್ತೆ. ನಾನು ಇದನ್ನ ರನ್ ಮಾಡಿದಾಗ ಆಮೇಲೆ ನೇಮ್ ಅನ್ನ ಪಡೆಯೋದಕ್ಕೆ ಸ್ಟ್ರಿಂಗ್ ಡೇಟಾ ಟೈಪ್ ಅನ್ನ ಯೂಸ್ ಮಾಡ್ತೀವಿ. ಸ್ಟ್ರಿಂಗ್ ನೇಮ್ ಇಸ್ ಈಕ್ವಲ್ ಟು ನಮ್ಮ ರೆಫರೆನ್ಸ್ ವೇರಿಯೇಬಲ್ ಏನಿದೆ ಎಸ್ಸಿ ಡಾಟ್ ಸ್ಟ್ರಿಂಗ್ ಡೇಟಾ ಟೈಪ್ ಅನ್ನ ಎಕ್ಸೆಪ್ಟ್ ಮಾಡಬೇಕು ಅಂದ್ರೆ ಸ್ಕ್ಯಾನರ್ ಕ್ಲಾಸ್ ಅಲ್ಲಿರುವಂತಹ ನೆಕ್ಸ್ಟ್ ಮೆಥಡ್ ಅನ್ನ ಅಥವಾ ನೆಕ್ಸ್ಟ್ ಲೈನ್ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮೆಥಡ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ, ನಮ್ಮ ಸ್ಟ್ರಿಂಗ್ ಒಂದೇ ಒಂದು ವರ್ಡ್ ಅಲ್ಲಿ ಇದ್ರೆ ಆವಾಗ ನಾವು ನೆಕ್ಸ್ಟ್ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ನಮ್ಮ ಸ್ಟ್ರಿಂಗ್ ಒಂದು ಸೆಂಟೆನ್ಸ್ ರೀತಿಯಲ್ಲಿ ಇದ್ದಾಗ ನೆಕ್ಸ್ಟ್ ಲೈನ್ ಅನ್ನ ಯೂಸ್ ಮಾಡ್ತೀವಿ. ಸೊ ನಾ ಸದ್ಯಕ್ಕೆ ನೆಕ್ಸ್ಟ್ ಮೆಥಡ್ ಅನ್ನ ಯೂಸ್ ಮಾಡೋಣ. ಒಂದೇ ಒಂದು ವರ್ಡ್ ಅಲ್ಲಿರುವಂತಹ ನೇಮ್ ಅನ್ನ ಕೊಡೋಣ. ಆಯ್ತು, ಇದರಿಂದ ನಮ್ಮ ಇನ್ಪುಟ್ ನ ತಗೊಳತ್ತೆ. ಸೇಮ್ ಆಮೇಲೆ ಅದು ಔಟ್ಪುಟ್ ನ ಕೊಡ್ಬೇಕು ಅಂದ್ರೆ ಅಗೇನ್ ಒನ್ ಮೋರ್ ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಅನ್ನ ಹಾಕ್ತೀನಿ. ಸ್ಟೂಡೆಂಟ್ ನೇಮ್ ಅಂತ ಕೊಡ್ತೀನಿ. ಆಮೇಲೆ ಇಲ್ಲಿ ನೇಮ್ ಅನ್ನೋ ವೇರಿಯೇಬಲ್ ಅನ್ನ ಯೂಸ್ ಮಾಡಬೇಕು. ಸೊ ಈ ಸ್ಟೇಟ್ಮೆಂಟ್ ಪ್ರಿಂಟ್ ಆದಾಗ ಏನಾಗುತ್ತೆ, ಈ ಬ್ಲಾಕಿಗೆ ಬಂದಾಗ ಏನಾಗುತ್ತೆ, ಎಂಟರ್ ನೇಮ್ ಅಂತ ಕೇಳುತ್ತೆ. ನಾವು ನೇಮ್ ಅನ್ನ ಕೊಡ್ತೀವಿ, ಆಮೇಲೆ ಎಟ್ ದ ಎಂಡ್ ಅಲ್ಲಿ ಔಟ್ಪುಟ್ ಅಲ್ಲಿ ಸ್ಟೂಡೆಂಟ್ ನೇಮ್ ಸ್ಪೇಸ್ ನಾವು ಏನು ಇನ್ಪುಟ್ ಆಗಿ ನೇಮ್ ಅನ್ನ ಕೊಟ್ಟಿರ್ತೀವಲ್ಲ ಅದೇ ನಮಗೆ ಔಟ್ಪುಟ್ ಅಲ್ಲಿ ಬರುತ್ತೆ. ರನ್ ಮಾಡೋಣ. ಓಕೆ, ಎಂಟರ್ ರೋಲ್ ನಂಬರ್ ಅಂತ ಬರ್ತಿದೆ. ಸೊ ರೋಲ್ ನಂಬರ್ ನ ಕೊಟ್ಟೆ ನಾನು. ರೋಲ್ ನಂಬರ್ ಸ್ಟೂಡೆಂಟ್ ರೋಲ್ ನಂಬರ್ 1 ಅಂತ ಬಂತು. ಎಂಟರ್ ನೇಮ್ ಅಂತ ಕೇಳ್ತಾ ಇದೆ. ಸೊ ನೇಮ್ ರಾಣಿ ಅಂತ ಕೊಡ್ತೀನಿ. ರಾಣಿ ಕೊಟ್ಟಾದ್ಮೇಲೆ ಸ್ಟೂಡೆಂಟ್ ನೇಮ್ ರಾಣಿ ಅಂತ ಬಂತು. ಸೊ ಎರಡು ನಿಮಗೆ ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಡೇಟಾ ಬಂದು ಸ್ಟೂಡೆಂಟ್ ಪರ್ಸೆಂಟೇಜ್ನ ಚೆಕ್ ಎಂಟರ್ ಮಾಡ್ಕೊಳ್ಳೋಕ್ಕೆ ಎಗೇನ್ ಸೇಮ್ ಫಾರ್ಮೆಟ್ ಅನ್ನ ನಾನು ಎಲ್ಲ ಕಡೆಗೆ ಇದು ಮಾಡ್ತೀನಿ. ಮೊದಲು ಒಂದು ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಎಂಟರ್ ಪರ್ಸೆಂಟೇಜ್ ಅಂತ ಕೊಡ್ತೀನಿ. ಆಮೇಲೆ ಪರ್ಸೆಂಟೇಜ್ ಅನ್ನ ನಾವಿಲ್ಲಿ ಇಂಟೀಜರ್ ರೀತಿಯಲ್ಲೂ ತಗೊಳ್ಬಹುದು. ನಾವಿವಾಗ ಕಂಪ್ಲೀಟ್ ಒಂದು 80%, 90% ಅಂತ ಇನ್ಪುಟ್ ಕೊಡೋದಿದ್ರೆ, ಅಥವಾ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ತರಾನು ತಗೋಬಹುದು. ಡಬಲ್ ಅಂದ್ರೆ ಡೆಸಿಮಲ್ ವ್ಯಾಲ್ಯೂಸ್ ರೀತಿಯಲ್ಲೂ ಕೂಡ ತಗೊಳ್ಬಹುದು. ನಾವಿವತ್ತಿಲ್ಲಿ ಇಂಟೀಜರ್ ಅನ್ನ ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ನಾನಿಲ್ಲಿ ಫ್ಲೋಟ್ ಅಂತ ತಗೊಳ್ತೀನಿ. ಡೇಟಾ ಟೈಪ್ ಫ್ಲೋಟ್ ಅಂತ ತಗೊಳ್ತಾ ಇದ್ದೀನಿ. ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಇಲ್ಲಿ ಎಸ್ಸಿ ಡಾಟ್ ಯಾವ ಮೆಥಡ್ ನ ಯೂಸ್ ಮಾಡಬೇಕು, ಡೆಸಿಮಲ್ ವ್ಯಾಲ್ಯೂನ ತಗೊಳ್ತಿದ್ದೀವಿ ಅಂದ್ರೆ ನಾವಿಲ್ಲಿ ನೆಕ್ಸ್ಟ್ ಫ್ಲೋಟ್ ಅಥವಾ ನೆಕ್ಸ್ಟ್ ಡಬಲ್ ಅನ್ನ ಯೂಸ್ ಮಾಡಬಹುದು. ನಾನಿಲ್ಲಿ ನೆಕ್ಸ್ಟ್ ಫ್ಲೋಟ್ ಅನ್ನ ಯೂಸ್ ಮಾಡ್ತೀನಿ. ಸೊ ಡೆಸಿಮಲ್ ವ್ಯಾಲ್ಯೂಸ್ ನ ತಗೊಳ್ಳೋದಕ್ಕೆ ಫ್ಲೋಟ್ ಅಥವಾ ಡಬಲ್ ಅನ್ನೋದು ಡೇಟಾ ಟೈಪ್ ಆಗಿರುತ್ತಲ್ವಾ. ಸೊ ಇಲ್ಲಿ ನಾನು ಸ್ಕ್ಯಾನರ್ ಮೆಥಡ್ ಇಂದ ನೆಕ್ಸ್ಟ್ ಫ್ಲೋಟ್ ಮೆಥಡ್ ಅಥವಾ ನೆಕ್ಸ್ಟ್ ಡಬಲ್ ಮೆಥಡ್ ಅನ್ನ ಯೂಸ್ ಮಾಡಬಹುದು. ನಾನಿಲ್ಲಿ ನೆಕ್ಸ್ಟ್ ಫ್ಲೋಟ್ ಮೆಥಡ್ ಅನ್ನ ಯೂಸ್ ಮಾಡ್ತಿದ್ದೀನಿ. ಆಮೇಲೆ ಈ ಸ್ಟೇಟ್ಮೆಂಟ್ ಅಲ್ಲಿ ಔಟ್ಪುಟ್ ನ ನೋಡೋದಕ್ಕೆ ಸ್ಟೂಡೆಂಟ್ ಪರ್ಸೆಂಟೇಜ್ ಅಂತ ಕೊಟ್ಟು ನಮ್ಮ ವೇರಿಯೇಬಲ್ ಅನ್ನ ಇಲ್ಲಿ ಕಾಪಿ ಮಾಡ್ಕೊಂತೀನಿ. ಆವಾಗ ನಾವು ಕೊಟ್ಟಂತಹ ಪರ್ಸೆಂಟೇಜ್ ವ್ಯಾಲ್ಯೂ ಇದರಲ್ಲಿ ಬರುತ್ತೆ. ಸೊ ರನ್ ಮಾಡೋದಕ್ಕಿಂತ ಮುಂಚೆ ಒನ್ ಮೋರ್ ಡೇಟಾ ಎಂಟರ್ ಮಾಡಿಬಿಡೋಣ. ಇಲ್ಲೇನೆ ಇನ್ನೊಂದು ಯಾವ್ದಿರೋದು ನಮಗೆ ಪರ್ಸೆಂಟೇಜ್ ಆದ್ಮೇಲೆ ರಿಸಲ್ಟ್ ಅಂತ ಇತ್ತು.
ಸೊ ರಿಸಲ್ಟ್ ಅಂತ ಕೊಡ್ತೀನಿ, ಎಂಟರ್ ರಿಸಲ್ಟ್. ರಿಸಲ್ಟ್ ಅನ್ನ ನಾವು ನಾರ್ಮಲ್ ಟೆಕ್ಸ್ಟ್ ರೀತಿಯಲ್ಲೂ ಕೊಡ್ಬೋದು, ಇಲ್ಲ ಒನ್ ಮೋರ್ ಡೇಟಾ ಟೈಪ್ ಅನ್ನ ಯೂಸ್ ಮಾಡೋಣ, ಬೂಲಿಯನ್ ಅಂತ ಕೊಡೋಣ. ಇಲ್ಲಿ ನಾನು ಬೂಲಿಯನ್ ಡೇಟಾ ಟೈಪ್ ಅನ್ನ ಯೂಸ್ ಮಾಡ್ತೀನಿ. ಟ್ರೂ ಆರ್ ಫಾಲ್ಸ್ ಅನ್ನೋ ರೀತಿಯಲ್ಲಿ ಬರೋ ಹಾಗೆ ಕೊಟ್ಬಿಟ್ಟೋಣ, ಚೆನ್ನಾಗಿ ಅನ್ಸುತ್ತಲ್ವಾ. ಬೂಲಿಯನ್ ವೇರಿಯೇಬಲ್ ಅನ್ನ ಈಸ್ ಪಾಸ್ ಅಂತ ಕೊಡ್ತೀನಿ. ನಮ್ಮ ರಿಸಲ್ಟ್ ಅನ್ನು ಟ್ರೂ ಅಥವಾ ಫಾಲ್ಸ್ ರೀತಿಯಲ್ಲಿ ಪಡೆಯೋದಕ್ಕೋಸ್ಕರ ಈಸ್ ಪಾಸ್ ಇಸ್ ಈಕ್ವಲ್ ಟು SC ಡಾಟ್ ಬೂಲಿಯನ್ ವ್ಯಾಲ್ಯೂಸ್ಗಳನ್ನು ಎಕ್ಸೆಪ್ಟ್ ಮಾಡೋದಕ್ಕೆ ಯಾವ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ, ನೆಕ್ಸ್ಟ್ ಬೂಲಿಯನ್ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ಆಮೇಲೆ ಇಲ್ಲಿ ನಾನು ರಿಸಲ್ಟ್ ಅಂತ ಕೊಡ್ತೀನಿ, ಸ್ಟೂಡೆಂಟ್ ರಿಸಲ್ಟ್. ರಿಸಲ್ಟ್ ಹಾಗೆ ನಮ್ಮ ವೇರಿಯೇಬಲ್ ಈಸ್ ಪಾಸ್. ಓಕೆ, ನಾವು ಅನ್ಕೊಂಡಂತಹ 4 ಡೇಟಾವನ್ನ ನಾವಿವಾಗ ಇಲ್ಲಿ ಹಾಕಿದ್ದೀವಿ. ರನ್ ಮಾಡೋಣ. ಎಂಟರ್ ರೋಲ್ ನಂಬರ್ 1, ನೇಮ್, ಎಂಟರ್ ನೇಮ್ ರಾಣಿ ಬರ್ತಾ ಇದೆ. ಇಲ್ಲಿ ರೋಲ್ ನಂಬರ್ ಕೊಟ್ಟಾಗ ಸ್ಟೂಡೆಂಟ್ ರೋಲ್ ನಂಬರ್ 1 ಅಂತ ಬರ್ತಾ ಇದೆ. ಎಂಟರ್ ನೇಮ್ ರಾಣಿ ಅಂತ ಕೊಟ್ಟಿದ್ದೀನಿ. ಸ್ಟೂಡೆಂಟ್ ನೇಮ್ ರಾಣಿ. ಎಂಟರ್ ಪರ್ಸೆಂಟೇಜ್ ನಾನು 97.2 ಅಂತ ಕೊಡ್ತೀನಿ. ಸ್ಟೂಡೆಂಟ್ ಪರ್ಸೆಂಟೇಜ್ 97.2 ಅಂತ ಬಂತು. ರಿಸಲ್ಟು ಟ್ರೂ ಅಂತ ಕೊಡ್ತೀನಿ. ಸ್ಟೂಡೆಂಟ್ ರಿಸಲ್ಟ್ ಟ್ರೂ ಅಂತ ಬಂತು ಅಲ್ವಾ. ಬೂಲಿಯನ್ ಡೇಟಾ ಟೈಪ್ ಅನ್ನ ಯೂಸ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಟ್ರೂ ಅಂತ ಕೊಟ್ಟಿದ್ದೀನಿ. ನಾರ್ಮಲ್ ಸ್ಟ್ರಿಂಗ್ ರೀತಿಯಲ್ಲಿ ನಾವು ಪಾಸ್ ಅಂತ ಕೂಡ ಕೊಡ್ಬೋದು. ಓಕೆನಾ. ಸೊ ಇವಾಗ ನಿಮ್ಗೆ ಇದು ಅರ್ಥ ಆಯ್ತಲ್ವಾ. ಈ ರೀತಿ ಪದೇ ಪದೇ ಎಂಟರ್ ಮಾಡ್ತಾ ಒಂದೊಂದೇ ಲೈನ್ ಅಲ್ಲಿ ಔಟ್ಪುಟ್ ನೋಡೋದಕ್ಕೆ ಅಷ್ಟು ಚಂದ ಅನ್ಸಲ್ಲ. ಅಂದ್ರೆ ನಾವೆಲ್ಲ ಔಟ್ಪುಟ್ ಸ್ಟೇಟ್ಮೆಂಟ್ಗಳನ್ನ ಎಟ್ ದ ಎಂಡ್ ಅಲ್ಲಿ ಹಾಕ್ಬೋದು. ಅಂದ್ರೆ ಇಲ್ಲಿ ಇವಾಗ ಫಸ್ಟ್ಗೆ ಎಂಟರ್ ರೋಲ್ ನಂಬರ್ ಅಂತ ಬಂತು, ನಾವು ರೋಲ್ ನಂಬರ್ ಕೊಟ್ವಿ. ಅದಾದ್ಮೇಲೆ ಔಟ್ಪುಟ್ ಕೊಡೋದಕ್ಕಿಂತ ಮುಂಚೆ ಎಂಟರ್ ನೇಮ್ ಅಂತ ಬರೋ ಹಾಗೆ ನಾವು ನಮ್ಮ ಸ್ಟೇಟ್ಮೆಂಟ್ಗಳನ್ನ ಆ ಕಡೆ ಈ ಕಡೆ ಮಾಡ್ಕೋಬಹುದು. ಎಟ್ ದ ಎಂಡ್ ಅಲ್ಲಿ ಎಲ್ಲ ರಿಸಲ್ಟ್ಗಳು ಕೊಡೋ ಹಾಗೆ ನಾನು ಅದನ್ನ ಕಟ್ ಮಾಡಿ ಕೆಳಗಡೆ ಪೇಸ್ಟ್ ಮಾಡ್ತಾ ಇದ್ದೀನಿ. ಎಂಟರ್ ನೇಮ್ ಅಂತ ಕೊಟ್ಟಾಗ ನೇಮ್ ಕೊಟ್ವಿ, ಆಮೇಲೆ ಎಂಟರ್ ಪರ್ಸೆಂಟೇಜ್ ಕೊಡ್ಬೇಕು ನಮ್ಗೆ ರಿಸಲ್ಟ್ ಕೊಡೋದಕ್ಕಿಂತ ಮುಂಚೆ. ಆವಾಗ ಎಟ್ ದ ಎಂಡ್ ಅಲ್ಲಿ ಎಲ್ಲ ಔಟ್ಪುಟ್ಗಳು ಒಂದೇ ಲೈನ್ ಅಲ್ಲಿ ಇರುತ್ತೆ. ಆವಾಗ ಇನ್ನೂ ಚಂದ ಅನ್ಸುತ್ತೆ ಅಲ್ವಾ, ಸಿಸ್ಟಮ್ಯಾಟಿಕ್ ಆಗಿ ಕಾಣುತ್ತೆ. ಸೊ ಇಲ್ಲಿ ಪರ್ಸೆಂಟೇಜ್ ಕೊಟ್ವಿ, ಅದು ನಮ್ಗೆ ಪರ್ಸೆಂಟೇಜ್ ಅನ್ನ ಔಟ್ಪುಟ್ ಕೊಡೋಕ್ಕಿಂತ ಮುಂಚೆ ರಿಸಲ್ಟ್ ನ ಇನ್ಪುಟ್ ಆಗಿ ತಗೊಳ್ಳಿ. ಇವಾಗ ಪ್ರೋಗ್ರಾಮ್ ನೋಡೋದಕ್ಕೂ ಇನ್ನೂ ಚಂದ ಕಾಣ್ತಾ ಇದೆ, ಸಿಸ್ಟಮ್ಯಾಟಿಕ್ ಆಗಿ ಕಾಣ್ತಾ ಇದೆ ಅಲ್ವಾ. ಸೊ ನಾವಿವಾಗ ಇದನ್ನ ರನ್ ಮಾಡಿದಾಗ ಏನಾಗುತ್ತೆ, ಈ ಒಂದು ಫಸ್ಟ್ ಸ್ಟೇಟ್ಮೆಂಟ್ಗೆ ಬರುತ್ತೆ ಎಂಟರ್ ರೋಲ್ ನಂಬರ್ ಅಂತ ನಮಗೆ ಟೆಕ್ಸ್ಟ್ ಮೆಸೇಜ್ ಕಾಣುತ್ತೆ ಔಟ್ಪುಟ್ ಕನ್ಸೋಲ್ ಅಲ್ಲಿ. ನಾವು ಇನ್ಪುಟ್ ಅನ್ನ ಕೊಡ್ತೀವಿ, ರೋಲ್ ನಂಬರ್ ನ ಕೊಟ್ಟಾಗ ಆಬ್ಜೆಕ್ಟ್ ಏನ್ ಮಾಡುತ್ತೆ, ಸಿಸ್ಟಮ್ ಡಾಟ್ ಇನ್ ಏನ್ ಮಾಡುತ್ತೆ, ಇದರಲ್ಲಿರುವಂತಹ ಸಿಸ್ಟಮ್ ಡಾಟ್ ಇನ್ ಇನ್ಪುಟ್ ಇಂದ ನಾವು ಕೀಬೋರ್ಡ್ ಅಲ್ಲಿ ಏನ್ ಎಂಟರ್ ಮಾಡ್ತೀವಿ ಅದನ್ನ ಎಕ್ಸೆಪ್ಟ್ ಮಾಡಿ ಈ ಒಂದು SE ಅನ್ನೋ ವೇರಿಯೇಬಲ್, ರೆಫರೆನ್ಸ್ ವೇರಿಯೇಬಲ್ಗೆ ಕಳ್ಸಿಕೊಡತ್ತೆ. ಅಲ್ಲಿಂದ ಈ ನೆಕ್ಸ್ಟ್ ಇಂಟು ಅದನ್ನ ತಗೊಂಡು ರೋಲ್ ನಂಬರ್ಗೆ ಅದನ್ನ ಸ್ಟೋರ್ ಮಾಡುತ್ತೆ. ಸೊ ಇದೇ ಮೆಥಡು, ಇದೇ ರೀತಿ ಎಲ್ಲ ವೇರಿಯೇಬಲ್ಗಳು ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಬಂದಾಗ ನಮಗೆ ಎಂಟರ್ ನೇಮ್ ಅಂತ ಕೇಳುತ್ತೆ ಅದು. ಆಮೇಲೆ ಸೇಮ್ ಸ್ಟ್ರಿಂಗ್ ನೇಮ್ ಇಸ್ ಈಕ್ವಲ್ ಟು SE ಡಾಟ್ ನೆಕ್ಸ್ಟ್ ಅಂದಾಗ ಈ ಮೆಥಡ್ ಇಲ್ಲಿಂದ ಇನ್ಪುಟ್ ನ ತಗೊಳತ್ತೆ. ಆಮೇಲೆ ಅಗೇನ್ ಎಂಟರ್ ಪರ್ಸೆಂಟೇಜ್ ಅಂತ ಕೊಡುತ್ತೆ, ಸೇಮ್ ಪ್ರಾಸೆಸ್ ಆಗತ್ತೆ. ದೆನ್ ಎಂಟರ್ ರಿಸಲ್ಟ್ ಅಂತ ಕೊಡುತ್ತೆ, ಆಮೇಲೆ ಮತ್ತೆ ಸೇಮ್ ಇದು ಫಾಲೋ ಆಗುತ್ತೆ. ಎಟ್ ದ ಎಂಡ್ ಅಲ್ಲಿ ಎಲ್ಲ ಇನ್ಪುಟ್ಸ್ ಗಳನ್ನ ತಗೊಂಡ್ ಆದ್ಮೇಲೆ ಎಂಡ್ ಅಲ್ಲಿ ನಮ್ಗೆ ಔಟ್ಪುಟ್ ಅನ್ನ ಅದು ಕೊಡುತ್ತೆ. ಎಲ್ಲ ಒಟ್ಟಿಗೆ ಬಂದ್ಬಿಡತ್ತೆ, ರೋಲ್ ನಂಬರು, ನೇಮು, ಪರ್ಸೆಂಟೇಜು, ಈಸ್ ಪಾಸ್ ಅನ್ನೋದು ಎಲ್ಲವನ್ನು ಲೈಕ್ ಈಸ್ ಪಾಸ್, ವೇರಿಯೇಬಲ್, ರಿಸಲ್ಟ್ ಎಲ್ಲ ಕೂಡ ಒಂದೇ ಲೈನ್ ಅಲ್ಲಿ ಬರುತ್ತೆ. ನಾನಿವಾಗ ಅದನ್ನ ರನ್ ಮಾಡ್ತೀನಿ, ನೋಡೋಣ. ಎಂಟರ್ ರೋಲ್ ನಂಬರ್ 1 ಅಂತ ಕೊಡ್ತೀನಿ, ಎಂಟರ್ ನೇಮ್ ರಾಣಿ ಅಂತ ಕೊಡ್ತೀನಿ, ಎಂಟರ್ ಪರ್ಸೆಂಟೇಜ್ 87.5 ಅಂತ ಕೊಡ್ತೀನಿ, ಎಂಟರ್ ರಿಸಲ್ಟ್ ಟ್ರೂ. ಎಟ್ ದ ಎಂಡ್ ಅಲ್ಲಿ ಸ್ಟೂಡೆಂಟ್ ರೋಲ್ ನಂಬರ್ 1, ಸ್ಟೂಡೆಂಟ್ ನೇಮ್ ರಾಣಿ, ಸ್ಟೂಡೆಂಟ್ ಪರ್ಸೆಂಟೇಜ್ 87.5, ಸ್ಟೂಡೆಂಟ್ ರಿಸಲ್ಟ್ ಟ್ರೂ ಅಂತ. ಟ್ರೂ ಅಂದ್ರೆ ಪಾಸ್ ಅಂತ ನಾವೇ ಅರ್ಥ ಮಾಡ್ಕೊಳ್ಳೋಣ. ಸೊ ಚೆನ್ನಾಗಿ ಅನ್ಸ್ತಲ್ವಾ ಸ್ಕ್ಯಾನರ್ ಕ್ಲಾಸ್ ಅನ್ನ ಯೂಸ್ ಮಾಡಿಕೊಂಡು ಮಾಡೋದು. ಮುಂಚೆ ಎಲ್ಲ ನಾವು ವೇರಿಯೇಬಲ್ ಅನ್ನ
ಇಂಟ್ ಎ ಇಸ್ ಈಕ್ವಲ್ ಟು 20, ಇಂಟ್ ಬಿ ಇಸ್ ಈಕ್ವಲ್ ಟು 30 ಆ ರೀತಿಯಲ್ಲಿ ಕೊಡ್ತಾ ಇದ್ವಿ. ಅದು ಬಟ್ ನಾವು ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡಬೇಕಾದ್ರೆ ಆ ರೀತಿ ಈ ಪದೇ ಪದೇ ನಾವು ಏನು ಪ್ರೋಗ್ರಾಮಲ್ಲೇ ಹೋಗಿ ಇನ್ಪುಟ್ಗಳನ್ನ ಚೇಂಜ್ ಮಾಡ್ತಾ ಇರೋದು ಅಷ್ಟು ಸರಿ ಆಗಲ್ಲ ಅಲ್ವಾ. ಸರಿ ಆಗಲ್ಲ, ಮತ್ತೆ ರಿಯಲ್ ಟೈಮಲ್ಲಿ ಆ ರೀತಿ ಯೂಸ್ ಮಾಡೋದಕ್ಕೂ ಆಗಲ್ಲ. ಒಂದು ಅಪ್ಲಿಕೇಶನ್ನ ನಾವು ಬಿಲ್ಡ್ ಮಾಡಿ ಕಸ್ಟಮರ್ಸ್ಗೆ ಕೊಟ್ಟಾಗ ಅವರಿಗೆ ಪ್ರೋಗ್ರಾಮಿಂಗ್ ನಾಲೆಜ್ ಇರುತ್ತೆ, ಅಲ್ಲಿ ಹೋಗಿ ಚೇಂಜ್ ಮಾಡ್ತಾ ಇರೋಕ್ಕಾಗತ್ತಾ? ಇಲ್ಲ ಅಲ್ವಾ. ಅದೊಂದು ರೀತಿ ಪ್ಯಾಕೇಜ್ ಮಾಡಿ ನಾವು ಕೊಟ್ಟಿರ್ತೀವಿ. ಈ ರೀತಿ ರಿಯಲ್ ಟೈಮಲ್ಲಿ ಅದು ವರ್ಕ್ ಆಗಲ್ಲ. ಇಂಟ್ ಎ ಇಸ್ ಈಕ್ವಲ್ ಟು 10, 20 ಅಂತ ಕೊಡೋದು. ಸೊ ಆ ಒಂದು ಇದರಲ್ಲಿ ಈ ಸ್ಕ್ಯಾನರ್ ಕ್ಲಾಸ್ ತುಂಬಾನೇ ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲೂ ಇವತ್ತಿನ ಈ ಕ್ಲಾಸ್ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ, ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ. ಖಂಡಿತವಾಗ್ಲೂ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಅರ್ಥ ಆಗಿಲ್ಲ ಅಂದರೆ ಏನು ಅರ್ಥ ಆಗಿಲ್ಲ ಅನ್ನೋದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.